ನಮಸ್ತೆ ವೀಕ್ಷಕರೇ, ಈ ದಿನ ನಾವು ರಾಷ್ಟ್ರಕವಿ ಕುವೆಂಪುರವರ ಬಗ್ಗೆ ತಿಳಿದುಕೊಳ್ಳೋಣ. ಶಿವಮೊಗ್ಗದ ತೀರ್ಥಹಳ್ಳಿಯಿಂದ ಕೊಪ್ಪದ ಮಾರ್ಗದಲ್ಲಿ 15 ಕಿಲೋಮೀಟರ್ ದೂರದಲ್ಲಿ ಕುಪ್ಪಳ್ಳಿ ಇದೆ. ಕವಿಶೈಲದ ಕೈಮರದ ಮುಖ್ಯ ರಸ್ತೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಇದೆ. ಇಲ್ಲಿಂದ 1 ಫರ್ಲಾಂಗ್ನಲ್ಲಿ ಬೆಟ್ಟದ ತಪ್ಪಲಿನಲ್ಲಿ ಕುವೆಂಪುರವರ ಮನೆ. ಕುವೆಂಪುರವರೇ ಹೇಳುವಂತೆ, ಊರೆಂದರೆ ಒಂದೇ ಮನೆ. ಹಿಂದೆ ಇಲ್ಲಿಗೆ ನಡೆದುಕೊಂಡೇ ಹೋಗಬೇಕಾಗಿತ್ತು. ಕಾಲಾನುಕ್ರಮದಲ್ಲಿ ಕಾಡುದಾರಿ, ಕಾಲುದಾರಿ, ಬಂಡಿ ಜಾರು, ಇತ್ತೀಚೆಗಷ್ಟೇ ಟಾರು ರಸ್ತೆಯಾಗಿದೆ. ಕರ್ನಾಟಕ ಸರ್ಕಾರ ಕುಪ್ಪಳ್ಳಿ ಏರಿಯಾವನ್ನು ಸುರಕ್ಷಿತ ಪ್ರದೇಶವಾಗಿ ಘೋಷಿಸಿ ಅಭಿವೃದ್ಧಿಪಡಿಸುತ್ತಿದೆ. ಕುಪ್ಪಳ್ಳಿ ಮನೆಯಿಂದ ಮೆಟ್ಟಿಲೇರಿ 1 ಫರ್ಲಾಂಗ್ ಹೋದರೆ ಅಲ್ಲಿ ಕವಿಶೈಲ ಸಿಗುತ್ತದೆ. ಸುತ್ತಲೂ ನಯನ ಮನೋಹರವಾದ ದೃಶ್ಯಾವಳಿ. ಕುವೆಂಪು ತುಂಬ ಇಷ್ಟಪಟ್ಟ, ಸ್ಫೂರ್ತಿ ಪಡೆದ ತಾಣ ಇದಾಗಿದೆ. ಈ ತಾಣಕ್ಕೆ ಒಂದು ವಿಶಿಷ್ಟ ಬಗೆಯ ಸಾಂಸ್ಕೃತಿಕ ಮಹತ್ವವೂ ಇದೆ. ಇಲ್ಲಿ ಕುವೆಂಪುರವರ ಗುರುಗಳಾದ ಟಿ. ಎಸ್. ವೆಂಕಣ್ಣಯ್ಯ, ತಿ. ನಂ. ಶ್ರೀ. ಮತ್ತು ಕುವೆಂಪುರವರು ಬಂಡೆಯ ಮೇಲೆ ತಮ್ಮ ಹೆಸರುಗಳನ್ನು ಕೆತ್ತಿದ್ದಾರೆ. ಇಲ್ಲಿ ಮೂವರು ಚರ್ಚಿಸುತ್ತಿದ್ದರು. ಬಾಲ್ಯದಲ್ಲಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂದರೆ ಕುವೆಂಪುರವರು ದಟ್ಟ ಅರಣ್ಯದ ಪರಿಸರದಲ್ಲಿ ಬೆಳೆದರು. ಆ ಕಾಡು, ಆ ಹಕ್ಕಿ, ಮುಗಿಲು, ಮಿಂಚು, ಗುಡುಗು, ಸಿಡಿಲು, ಮಳೆ, ಗಾಳಿ, ಪ್ರಾಣಿ, ಆಮೇಲೆ ಅಲ್ಲಿರೋಂಥ ಕ್ರಿಮಿಕೀಟಗಳು, ಹಳ್ಳ, ನದಿ, ಜಲಪಾತ, ಸೂರ್ಯೋದಯ, ಚಂದ್ರೋದಯ, ಸೂರ್ಯಾಸ್ತ, ಚಂದ್ರಾಸ್ತ, ಆ ಶಿಕಾರಿ, ಇವೆಲ್ಲ ಕುವೆಂಪುರವರ ಬಾಲ್ಯದ ಪ್ರಪಂಚವಾಗಿತ್ತು. ಕುವೆಂಪುರವರು ಬಾಲ್ಯದಲ್ಲಿ ತಮ್ಮ ತಂದೆ ಹಾಗೂ ಚಿಕ್ಕಪ್ಪನ ನೆರವಿನಿಂದ ರಾಮಾಯಣ ಮತ್ತು ಮಹಾಭಾರತಗಳನ್ನು ಅಭ್ಯಾಸ ಮಾಡಿದರು. ತೀರ್ಥಹಳ್ಳಿಯಲ್ಲಿ ಪ್ರಾಥಮಿಕ ಶಾಲೆ, ಮೈಸೂರಿನ ಹಾರ್ಡ್ವಿಕ್ ಹೈಸ್ಕೂಲಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಯಿತು. ಈ ಹೊತ್ತಿಗಾಗಲೇ ಇಂಗ್ಲಿಷ್ ಸಾಹಿತ್ಯದ ಪರಿಚಯ ಹಾಗೂ ಶ್ರೀ ರಾಮಕೃಷ್ಣಾಶ್ರಮದ ಸಿದ್ದೇಶ್ವರಾನಂದರ ಸಂಪರ್ಕವೂ ಸಹ ಕುವೆಂಪುರವರಿಗೆ ಲಭಿಸಿತ್ತು. ಕುವೆಂಪುರವರು ತಾವು ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಸುವ ಹೊತ್ತಿನಲ್ಲಿ ಬಿಗಿನರ್ಸ್ ಮ್ಯೂಸಸ್ ಎಂಬ ಶೀರ್ಷಿಕೆಯಲ್ಲಿ ಪುಟ್ಟ ಇಂಗ್ಲಿಷ್ ಕವನ ಸಂಕಲನವನ್ನು ಪ್ರಕಟಿಸಿದರು. ಆ ಕಾಲಕ್ಕೆ ಆಗಿನ ಅಧ್ಯಾಪಕರು, ಮಿತ್ರರು ಇವರೆಲ್ಲರೂ ಸಹ ಕುವೆಂಪುರವರ ಇಂಗ್ಲಿಷ್ ಕವನ ಸಂಕಲನವನ್ನು ಮೆಚ್ಚಿ ಪ್ರಶಂಸಿಸಿದರು. ಆಗ ಕುವೆಂಪುರವರು ತಾವು ಭೇಟಿಯಾದ ಐರಿಷ್ ಕವಿ ಜೇಮ್ಸ್ ಕಜಿನ್ಸ್ರವರಿಗೆ ತಮ್ಮ ಕವನ ಸಂಕಲನವನ್ನು ತೋರಿಸಿದರು. ಜೇಮ್ಸ್ ಕಜಿನ್ಸ್ರವರು ಕವನವನ್ನು ಓದಿ ಕುವೆಂಪುರವರನ್ನು ನೋಡಿ, "ವಾಟ್ಸ್ ದಿಸ್ ಸ್ಟಫ್? ವೈ ಡೋಂಟ್ ರೈಟ್ ಇನ್ ಕನ್ನಡ, ಯುವರ್ ಮದರ್ ಟಂಗ್?" ಎಂದು ಪ್ರಶ್ನಿಸಿ, ರವೀಂದ್ರನಾಥ ಠಾಗೂರರಿಗೆ ಸಾಧ್ಯವಾದದ್ದು ನಿಮಗೆ ಯಾಕೆ ಸಾಧ್ಯವಿಲ್ಲ? ಕನ್ನಡದಲ್ಲಿ ಬರೆಯಿರಿ, ಆಗ ನೀವು ಉತ್ತಮ ಕವಿಯಾಗುವಿರಿ ಎಂದು ಕುವೆಂಪುರವರ ಕಣ್ಣು ತೆರೆಸಿದರು. ಈ ಪ್ರಸಂಗ ಕುವೆಂಪುರವರ ಜೀವನದಲ್ಲಿ ಮಹತ್ವದ ತಿರುವು ಪಡೆಯಿತು. ಬಿ.ಎ. ಪದವಿಗಾಗಿ ಕುವೆಂಪುರವರು ಆರಿಸಿಕೊಂಡಿದ್ದು ಮನಃಶಾಸ್ತ್ರ ಮತ್ತು ತತ್ವಶಾಸ್ತ್ರ. ಈ ಹಂತದಲ್ಲೇ ಅವರಿಗೆ ರಾಮಕೃಷ್ಣಾಶ್ರಮದ ಸಂಪರ್ಕ ತೀವ್ರವಾಯಿತು. ಅಲ್ಲೇ ವಾಸವಿದ್ದು ವಿದ್ಯಾಭ್ಯಾಸ ಮುಂದುವರಿಸಿದರು. ಎಂ.ಎ. ಪದವಿಗಾಗಿ ತತ್ವಶಾಸ್ತ್ರವನ್ನು ಆರಿಸಿಕೊಂಡು ವಿಶೇಷವಾದ ಅಧ್ಯಯನ ಮಾಡಬೇಕೆಂದಿದ್ದ ಕುವೆಂಪುರವರು ಪ್ರೊಫೆಸರ್ ಎ. ಆರ್. ಕೃಷ್ಣಶಾಸ್ತ್ರಿಗಳ ಒತ್ತಾಸೆಯ ಮೇರೆಗೆ ಕನ್ನಡವನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿದಿದ್ದು ಅವರ ಜೀವನದ ಮತ್ತೊಂದು ಮಹತ್ವದ ತಿರುವು. ಇದನ್ನು ಕುವೆಂಪು ಅಮೃತಕ್ಷಣ ಎಂದು ಕರೆಯುತ್ತಾರೆ. ಇದೇ ಅವಧಿಯಲ್ಲಿ ಜಲಗಾರ ನಾಟಕ ರಚಿಸಿದರು. 1929ರಲ್ಲಿ ಅವರು ಎಂ.ಎ. ಪದವಿ ಪಡೆದರು. ಕುವೆಂಪುರವರ ಮೊಟ್ಟಮೊದಲ ಕವನ ಸಂಕಲನ ಕೊಳಲು. ಇದು 1930ರಲ್ಲಿ ಪ್ರಕಟವಾಯಿತು. ಬಿ. ಎಂ. ಶ್ರೀ, ಡಿ. ವಿ. ಜಿ. ಮುಂತಾದ ಸಾಹಿತ್ಯ ದಿಗ್ಗಜರ ಪ್ರೋತ್ಸಾಹ ಇವರಿಗೆ ದೊರೆಯಿತು. 1937ರಲ್ಲಿ ಕುಪ್ಪಳ್ಳಿಗೆ ಸಮೀಪದಲ್ಲಿರುವಂತಹ ದೇವಾಂಗಿಯ ಹೇಮಾವತಮ್ಮನವರನ್ನು ಕುವೆಂಪುರವರು ವಿವಾಹವಾದರು. ಕುವೆಂಪುರವರಿಗೆ 4 ಮಕ್ಕಳು: ಪೂರ್ಣಚಂದ್ರ ತೇಜಸ್ವಿ, ಕೋಕಿಲೋದಯ ಚೈತ್ರ, ಇಂದುಕಲಾ ಹಾಗೂ ತಾರಿಣಿ. ಇವರಲ್ಲಿ ತೇಜಸ್ವಿ ಲೇಖಕರಾಗಿ ಹೆಚ್ಚು
ಯಶಸ್ವಿಯಾಗಿದ್ದಾರೆ. ಕುವೆಂಪುರವರು 1929ರಲ್ಲಿ ಉಪನ್ಯಾಸಕರಾಗಿ ವೃತ್ತಿಜೀವನ ಆರಂಭಿಸಿದರು. 1939ರಲ್ಲಿ ಉಪಪ್ರಾಧ್ಯಾಪಕರಾಗಿ ಹಾಗೂ 1945ರಲ್ಲಿ ಪ್ರಾಧ್ಯಾಪಕರಾಗಿ 1955ರಲ್ಲಿ ಪ್ರಾಂಶುಪಾಲರಾಗಿ ಬಡ್ತಿ ಪಡೆದರು. 1956ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ನೇಮಕವಾದರು. ಮೈಸೂರು, ಬೆಂಗಳೂರು, ಕರ್ನಾಟಕ, ಗುಲ್ಬರ್ಗಾ ಈ ವಿಶ್ವವಿದ್ಯಾನಿಲಯಗಳಲ್ಲಿ ಕುವೆಂಪುರವರಿಗೆ ಡಿ.ಲಿಟ್ ಪದವಿ ನೀಡಿ ಗೌರವಿಸಲಾಗಿದೆ. ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು, ಪದ್ಮಭೂಷಣ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿ ಗೌರವಗಳು ಸಂದಿವೆ. 1951ರಲ್ಲಿ ಧಾರವಾಡದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕುವೆಂಪುರವರು ಆಯ್ಕೆಯಾದರು. ರಾಷ್ಟ್ರಕವಿ ಮತ್ತು ಕರ್ನಾಟಕ ರತ್ನ ಗೌರವ ಪದವಿಗಳನ್ನು ಕರ್ನಾಟಕ ಸರ್ಕಾರ ಕುವೆಂಪುರವರಿಗೆ ನೀಡಿದೆ. ಕುವೆಂಪು ಪ್ರಧಾನವಾಗಿ ಕವಿಯೇ ಅಥವಾ ಗದ್ಯ ಲೇಖಕರೇ ಎಂಬ ವಿಚಾರ ಕುರಿತು ವಿಮರ್ಶಕರು ಜಿಜ್ಞಾಸೆ ವ್ಯಕ್ತಪಡಿಸಿದ್ದಾರೆ. 27 ಕವನ ಸಂಕಲನಗಳನ್ನು ಹಾಗೂ 25,000 ಸಾಲಿನ ಮಹಾಕಾವ್ಯವಾದಂತಹ ಶ್ರೀರಾಮಾಯಣ ದರ್ಶನಂ ರಚಿಸಿರುವ ಕುವೆಂಪುರವರು ಗದ್ಯದಲ್ಲಿ ತಮ್ಮ ವಿಶಿಷ್ಟವಾದ ಛಾಪನ್ನು ಮೂಡಿಸಿದ್ದಾರೆ. ಅವರ 2 ಕಾದಂಬರಿಗಳಾದ ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಕನ್ನಡದಲ್ಲಿ ಓದಲೇಬೇಕಾದಂತಹ ಮುಖ್ಯ ಕಾದಂಬರಿಗಳಾಗಿವೆ. ಕುವೆಂಪುರವರ ಕವಿತೆಗಳನ್ನು ಅಭ್ಯಾಸದ ದೃಷ್ಟಿಯಿಂದ ಈ ರೀತಿ ವಿಂಗಡಿಸಬಹುದಾಗಿದೆ. ಪ್ರಕೃತಿ ಕವಿತೆಗಳು, ಕ್ರಾಂತಿ ಕವಿತೆಗಳು, ಪ್ರೀತಿ ಪ್ರೇಮದ ಕವಿತೆಗಳು, ದಾರ್ಶನಿಕ ಕವಿತೆಗಳು, ಸ್ವಾತಂತ್ರ್ಯದ ಕವಿತೆಗಳು, ಶಿಶು ಕವಿತೆಗಳು, ವಚನಗಳು, ಕಥನ ಕವನಗಳು, ಖಂಡಕಾವ್ಯ ಇತ್ಯಾದಿ. ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಮಕ್ಕಳಿಗೆ ತುಂಬ ಪರಿಚಿತವಾದ ಪ್ರಿಯವಾದ ಕಥನ ಕವನವಾಗಿದೆ. ಕುವೆಂಪುರವರ ವೈಚಾರಿಕ ಪ್ರಜ್ಞೆ ತುಂಬ ಪ್ರಖರವಾದುದು. ಅವರು ಯುವಜನತೆಗೆ ಕರೆ ನೀಡಿರುವ ನಿರಂಕುಶ ಮತಿಗಳಾಗಿ ಎಂಬ ಕೃತಿ ತುಂಬ ಮಹತ್ವದ್ದಾಗಿದೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಟ್ಟದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಈ ಕೃತಿಯನ್ನು ಓದಲೇಬೇಕು. ನಮ್ಮಲ್ಲಿ ಬೇರುಬಿಟ್ಟಿರುವ ಜಾತಿ, ಮತ, ಪಂಥ ಮುಂತಾದ ಸಂಕುಚಿತ ಭಾವನೆಯನ್ನು ಕಂಡು ಕುವೆಂಪುರವರು ಗುಡಿ, ಚರ್ಚು, ಮಸೀದಿಗಳನ್ನು ಬಿಟ್ಟು ಹೊರಬನ್ನಿ, ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ, 100 ದೇವರನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯ ಜನನಿ ನಮಗಿಂದು ಬಾರ ಎಂದು ಯುವಜನತೆಗೆ ಕರೆ ನೀಡಿದ್ದಾರೆ. ಅವರ ಕ್ರಾಂತಿಯ ಕರೆಗೆ ಯುವಜನ, ಯುವ ಮನಸ್ಸಿನ ಮಂದಿ ಓಗೊಟ್ಟು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸುತ್ತಾರೆ. ಒಂದು ರೀತಿಯ ವಿಶಿಷ್ಟವಾದ ಉಮೇದು, ಹುರುಪು, ಉತ್ಸಾಹ ಜನರಲ್ಲಿ ಮೂಡುವಂತಹ ಸಾಲುಗಳನ್ನು ಅವರು ಹೇಳಿದ್ದಾರೆ. ಮನುಜಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣದೃಷ್ಟಿ ಇವು ಕೇವಲ 5 ಪದಗಳಲ್ಲ. ಕುವೆಂಪುರವರು ಕಂಡುಕೊಂಡ ಯುವ ಜನಾಂಗಕ್ಕೆ ನೀಡಿದ ಸಂದೇಶ ರೂಪದ ಮಂತ್ರಗಳಾಗಿವೆ. ಪ್ರಜಾಪ್ರಭುತ್ವ ಅರ್ಥಪೂರ್ಣವಾಗಬೇಕಾದರೆ ಎಲ್ಲರಿಗೂ ಸಮಬಾಳು, ಸಮಪಾಲು ಸಿಗಬೇಕೆಂಬುದು ಕುವೆಂಪುರವರ ಆಶಯವಾಗಿದೆ. ವಿವಿಧ ಜಾತಿ, ಮತ, ಪಂಥಗಳನ್ನು ಹೊಂದಿರುವ ರಾಷ್ಟ್ರದ ಜನರು ತಮ್ಮ ಸಂಕುಚಿತ ಭಾವನೆಗಳನ್ನು ಬಿಟ್ಟು ವಿಶಾಲವಾದ ನೆಲೆಗಟ್ಟಿನ ಮೇಲೆ ರಾಷ್ಟ್ರೀಯತೆಯನ್ನು ಮೈಗೂಡಿಸಿಕೊಳ್ಳಬೇಕೆಂಬುದು ಅವರ ಆಶಯವಾಗಿದೆ. ಕುವೆಂಪು ಕಾಡನ್ನು ಪ್ರೀತಿಸಿದ್ದು, ಪ್ರಕೃತಿಯನ್ನು ಆರಾಧಿಸುತ್ತಿದ್ದುದು, ಕಾಡಿನ ಕವಿಯಾಗಿ ಪ್ರಕೃತಿ ಕವಿಯಾಗಿ ಕಂಗೊಳಿಸುತ್ತಾರೆ. ಸಹಜವಾಗಿಯೇ ಇಂಗ್ಲಿಷ್ನ ರೊಮ್ಯಾಂಟಿಕ್ ಕವಿತೆಗಳಿಂದ ಸ್ಫೂರ್ತಿಗೊಳ್ಳುತ್ತಾರೆ. ಅವರ ಪ್ರಕೃತಿ ಗೀತೆಗಳಲ್ಲಿ ಸೃಜನಶೀಲ ಅನುಕರಣೆ ದಟ್ಟವಾಗಿ ಗೋಚರಿಸುತ್ತದೆ. ಮಹಾಕಾವ್ಯಗಳ ವಿಚಾರದಲ್ಲಿ ಕುವೆಂಪುರವರ ಅಧ್ಯಯನ ವ್ಯಾಪ್ತಿ ತುಂಬ ವಿಸ್ತಾರವಾದುದು. ಜಗತ್ತಿನ ಮಹತ್ವದ ಮಹಾಕಾವ್ಯಗಳಿಂದ ಅವರು ಅಪಾರವಾದ ಪ್ರೇರಣೆ, ಸ್ಫೂರ್ತಿ ಪಡೆಯುತ್ತಾರೆ. ಕವಿಯು, ಲೇಖಕನು ಎತ್ತರಕ್ಕೆ ಬೆಳೆಯುತ್ತಾ ಹೋದಂತೆ ಅತ್ಯಂತ ಆತ್ಮವಿಶ್ವಾಸವುಳ್ಳವನು, ವಿನೀತನು ಹಾಗೂ ಹಲವರಿಗೆ ಋಣಿಯೂ ಆಗಿರುತ್ತಾನೆ ಎಂಬುದಕ್ಕೆ ಕುವೆಂಪು ಸಾಕ್ಷಿಯಾಗಿದ್ದಾರೆ. ಕುವೆಂಪುರವರು ಚಾಸರ್, ಶೇಕ್ಸ್ಪಿಯರ್, ಸಂಸ್ಕೃತ ಕವಿಗಳು ಮತ್ತು ಕನ್ನಡ ಕವಿಗಳು, ರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದ ಮುಂತಾದವರಿಂದ
ಪ್ರೇರಣೆ ಮತ್ತು ಸ್ಫೂರ್ತಿ ಪಡೆದು ಕೃತಿಗಳನ್ನು ರಚಿಸಿರುವುದನ್ನು ಕಾಣಬಹುದಾಗಿದೆ. ಆದರೆ ಪ್ರತಿಯೊಂದರಲ್ಲೂ ತನ್ನದೇ ಆದ ವಿಶಿಷ್ಟ ಛಾಪು ಮೂಡಿಸಿದ್ದಾರೆ. ಇಲ್ಲಿ ಒಂದು ಅಂಶವನ್ನು ಮುಖ್ಯವಾಗಿ ಗಮನಿಸಬೇಕು. ಅದು ಕುವೆಂಪುತನ. ಶೇಕ್ಸ್ಪಿಯರ್, ಹ್ಯಾಮ್ಲೆಟ್ ಹಾಗೂ ಟೆಂಪೆಸ್ಟ್ ನಾಟಕಗಳನ್ನು ಅನುಕ್ರಮವಾಗಿ ರಕ್ತಾಕ್ಷಿ ಹಾಗೂ ಬಿರುಗಾಳಿ ಎನ್ನುವ ಶೀರ್ಷಿಕೆಯಲ್ಲಿ ರೂಪಾಂತರಿಸಿದ್ದಾರೆ. ಪಾಶ್ಚಿಮಾತ್ಯ ಹಾಗೂ ಸಂಸ್ಕೃತ ನಾಟಕಗಳನ್ನು ಅಭ್ಯಾಸ ಮಾಡಿದ್ದ ಕುವೆಂಪು ಕನ್ನಡದಲ್ಲಿ ಪ್ರದರ್ಶನಕ್ಕೆ ಯೋಗ್ಯವಾದ ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸುವಂಥ ನಾಟಕಗಳನ್ನು ರಚಿಸಿದರು. ಏಕಲವ್ಯ, ಶೂದ್ರ, ತಪಸ್ವಿ, ನಂದಗೋಪಾಲ ಮುಂತಾದ ನಾಟಕಗಳಲ್ಲಿ ಸಾಮಾಜಿಕ ಅಸಮಾನತೆಯನ್ನು, ರಾಜಕೀಯ ಪಿತೂರಿಯನ್ನು, ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಎತ್ತಿ ತೋರಿಸಿದ್ದಾರೆ. ಕುವೆಂಪುರವರ ಕೆಲವು ಕಥೆಗಳನ್ನು ಕವನಗಳನ್ನಾಗಿ, ನಾಟಕಗಳನ್ನಾಗಿ ರೂಪಾಂತರಿಸಿ ಪ್ರದರ್ಶಿಸುವ ಪ್ರಯತ್ನಗಳು ನಡೆದಿವೆ. ಧನ್ವಂತರಿ ಚಿಕಿತ್ಸೆ ಕಥೆಯನ್ನು ಆಧರಿಸಿ ಬಿ. ಚಂದ್ರೇಗೌಡರು ನಾಟಕ ರಚಿಸಿದ್ದಾರೆ. ಕುವೆಂಪುರವರ ಕೃತಿಗಳು ಇಂಗ್ಲಿಷ್ ಹಾಗೂ ಇತರ ಭಾಷೆಗಳಿಗೆ ಅನುವಾದಗೊಂಡಿದ್ದು ತೀರಾ ಇತ್ತೀಚೆಗೆ ಮಾತ್ರ. ಕನ್ನಡ ಸಾಹಿತ್ಯ ವಲಯದಲ್ಲಿ ಮುಂಚೂಣಿಯಲ್ಲಿದ್ದ ಸಂದರ್ಭದಲ್ಲಿ ಅವರ ಕೃತಿಗಳು ಅಷ್ಟಾಗಿ ಇತರೆ ಭಾಷೆಗಳಿಗೆ ಅನುವಾದಗೊಳ್ಳಲಿಲ್ಲ. ಅವರ 2 ಕಾದಂಬರಿಗಳು ಜಗತ್ತಿನ ಶ್ರೇಷ್ಠ ಕಾದಂಬರಿಗಳ ಸಾಲಿಗೆ ಸೇರುತ್ತವೆ. ಅವು ಪ್ರಕಟವಾದ ಹೊತ್ತಿನಲ್ಲೇ ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡಿದ್ದರೆ ನೊಬೆಲ್ ಬಹುಮಾನಕ್ಕೆ ಅರ್ಹತೆ ಪಡೆಯುತ್ತಿದ್ದವು. ಗಿರೀಶ್ ಕಾರ್ನಾಡ್ರವರ ನಿರ್ದೇಶನದಲ್ಲಿ ಕಾನೂರು ಹೆಗ್ಗಡತಿ ಚಲನಚಿತ್ರವಾಗಿ ಯಶಸ್ಸು ಕಂಡಿದೆ. ಕುವೆಂಪು ಸಾಕ್ಷ್ಯಚಿತ್ರ ಹಾಗೂ ಕುವೆಂಪು ಜೀವನವನ್ನಾಧರಿಸಿದ ನಾಟಕಗಳು ಸಹ ರೂಪುಗೊಂಡಿವೆ. ಕುವೆಂಪುರವರು ತಮ್ಮ 90ನೇ ವಯಸ್ಸಿನಲ್ಲಿ 1994ರ ನವೆಂಬರ್ 10ರಂದು ನಿಧನ ಹೊಂದಿದರು. 1995ರಲ್ಲಿ ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯವು ಮರಣೋತ್ತರವಾಗಿ ನಾಡೋಜ ಪ್ರಶಸ್ತಿ ನೀಡಿ ಅವರನ್ನು ಗೌರವಿಸಿತು. ಇದಿಷ್ಟು ಕುವೆಂಪುರವರ ಕುರಿತು ವಿಶೇಷ ಮಾಹಿತಿಯಾಗಿತ್ತು. ಇನ್ನಷ್ಟು ಹೊಸ ವಿಷಯಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.